ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಹೇರ್ ಸ್ಟ್ರೈಟ್ನರ್ ಚೆನ್ನಾಗಿ ಕಾಣಬೇಕು, ಕಾನ್ಫಿಡೆಂಟ್ ಆಗಿ ಇರಬೇಕು ಅನ್ನೋ ಕಾರಣಕ್ಕೆ ಸಾಮಾನ್ಯವಾಗಿ ಎಲ್ಲ ಹುಡುಗಿಯರು ಇದನ್ನ ಯೂಸ್ ಮಾಡ್ತಾರೆ. ಆದರೆ ಹೀಗೆ ಯೂಸ್ ಮಾಡೋ ಸ್ಟ್ರೈಟ್ನರ್ ಎಷ್ಟು ಡೇಂಜರಸ್ ಗೊತ್ತಾ? ಮಾರಣಾಂತಿಕ ಕ್ಯಾನ್ಸರ್ ಬಂದ್ಬಿಡುತ್ತಂತೆ. ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡೋ ಹೆಣ್ಮಕ್ಳೇ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಇತ್ತೀಚೆಗಂತೂ ಕೇವಲ ಸಿನಿಮಾ, ಟಿವಿ, ಸೀರಿಯಲ್ ಅಷ್ಟೇ ಅಲ್ಲ, ಬಹುತೇಕ ಎಲ್ಲರೂ ಅಂದರೆ ಕಾಲೇಜ್ಗೆ ಹೋಗೋ ಹುಡುಗಿಯರಿಂದ ಹಿಡಿದು ಆಫೀಸ್ಗೆ ಹೋಗೋ ವರ್ಕಿಂಗ್ ವುಮೆನ್ವರೆಗೂ ಪ್ರತಿಯೊಬ್ಬರು ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡ್ತಾರೆ. ಎಷ್ಟೋ ಮಂದಿ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಹೀಗೆ ಕೂದಲನ್ನ ವಿನ್ಯಾಸಗೊಳಿಸೋ ಮಷಿನ್ನಲ್ಲಿ ಡಿಫ್ರೆಂಟ್ ಕಂಪನಿಯ ಪ್ರಾಡಕ್ಟ್ಸ್ ಇರುತ್ತೆ. 1000 ರೂಪಾಯಿಂದ ಶುರುವಾಗೋ ಸ್ಟ್ರೈಟ್ನರ್ ಬೆಲೆ ಲಕ್ಷದವರೆಗೂ ಹೋಗುತ್ತೆ. ಸ್ಟ್ರೈಟ್ನರ್ನಲ್ಲಿ ಕರ್ಲಿಂಗ್, ಬ್ಲೋ ಡ್ರೈವ್, ಕ್ರಿಂಪ್ ಹೀಗೆ ಬೇರೆ ಬೇರೆ ಆಪ್ಷನ್ ಕೂಡ ಇರುತ್ತೆ. ಆದರೆ ಅಂದವಾಗಿ ಕಾಣೋಕೆ ಯೂಸ್ ಮಾಡೋ ಸ್ಟ್ರೈಟ್ನಿಂಗಿಂದ ಆಗೋ ಅಡ್ಡ ಪರಿಣಾಮ ಆಘಾತಕಾರಿ. ಅತಿಯಾದ ಹೇರ್ ಸ್ಟ್ರೈಟ್ನರ್ಗಳ ಬಳಕೆ ಹೇರ್ ಡ್ಯಾಮೇಜ್ನಿಂದ ಶುರುವಾಗಿ ಕ್ಯಾನ್ಸರ್ವರೆಗೂ ಹೋಗುತ್ತೆ, ಗಂಭೀರ ಅಪಾಯ ಉಂಟು ಮಾಡುತ್ತೆ. ನಂಬಲು ಕಷ್ಟವಾದರೂ ಹೇರ್ ಸ್ಟ್ರೈಟ್ನರ್ಗಳ ಅತಿ ಬಳಕೆಯು ಕ್ಯಾನ್ಸರ್ನಂತಹ ಕಾಯಿಲೆಗೆ ಕಾರಣವಾಗುತ್ತೆ ಎಂಬುದು ಸಂಶೋಧನೆಯಿಂದ ಸಾಬೀತಾಗಿದೆ. ಪ್ರತಿದಿನ ಹೀಟ್ ಸ್ಟ್ರೈಟ್ನರ್ ಬಳಸೋದ್ರಿಂದ ಕೂದಲ ತೇವಾಂಶ ಕಳೆದುಕೊಂಡು ಡ್ರೈ ಆಗುತ್ತೆ. ಇದರಿಂದ ನ್ಯಾಚುರಲ್ ಆಯಿಲ್ ಇಲ್ಲದಂತಾಗುತ್ತೆ. ಹೀಗಾಗಿ ಕೂದಲಿನ ತುದಿ ಒಡೆದು ಸ್ಪ್ಲಿಟ್ ಆಗುತ್ತೆ. ಬಳಿಕ ಹೇರ್ ಫಾಲ್, ಡ್ಯಾಂಡ್ರಫ್, ಇಚ್ಚಿಂಗ್ ಶುರುವಾಗುತ್ತೆ. ಹೀಗೆ ಶುರುವಾಗೋ ಸಮಸ್ಯೆಯಿಂದ ಕೂದಲು ಕಿರುಚೀಲಗಳು ಸತ್ತೇ ಹೋಗುತ್ತೆ. ಅಧ್ಯಯನವೊಂದು ಹೇರ್ ಸ್ಟ್ರೈಟ್ನರ್ಗಳ ಅತಿ ಬಳಕೆಯು ಯೂಟ್ರೈನ್ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತೆ ಅಂತ ಹೇಳಿದೆ. ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಕ್ಯಾನ್ಸರ್ನಲ್ಲಿ ಪ್ರಕಟವಾದ ಅಧ್ಯಯನದಲ್ಲಿ ಹೇರ್ ಸ್ಟ್ರೈಟ್ನರ್ ಹೆಚ್ಚಾಗಿ ಬಳಸೋದ್ರಿಂದ ಸ್ತನ ಕ್ಯಾನ್ಸರ್ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ತಿಳಿಸಿದೆ. ಯೂಟ್ರೈನ್ ಕ್ಯಾನ್ಸರ್ ಹೇರ್ ಸ್ಟ್ರೈಟ್ನರ್ಗಳನ್ನು ಬಳಸುವ ಮಹಿಳೆಯರಲ್ಲಿ ಎಂದಿಗೂ ಸ್ಟ್ರೈಟ್ನರ್ ಬಳಸದ ಮಹಿಳೆಯರಿಗಿಂತ ಹೆಚ್ಚಾಗಿ ಕಂಡು ಬರ್ತಿದೆ ಅಂತ ತಿಳಿಸಿದೆ. ಇದೊಂದು ವರದಿಯಾದರೆ ಈತ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಸಂಶೋಧನೆ ಪ್ರಕಾರ ಕೂದಲು ನೇರಗೊಳಿಸುವ ಚಿಕಿತ್ಸೆಯಲ್ಲಿ ಅಂದರೆ ಸ್ಮೂದಿಂಗ್ ಹಾಗೂ ಸ್ಟ್ರೈಟ್ನಿಂಗ್ಗಳಲ್ಲಿ ಯೂಸ್ ಮಾಡೋ ಕೆಮಿಕಲ್ನಿಂದ ಯೂಟ್ರೈನ್ ಕ್ಯಾನ್ಸರ್ ಹೆಚ್ಚಾಗೋ ಸಾಧ್ಯತೆಗಳಿದೆಯಂತೆ. ಫಾರ್ಮಾಲ್ಡಿಹೈಡ್ ಅನ್ನು ಸಾಮಾನ್ಯವಾಗಿ ಔಷಧಿಗಳು ಮತ್ತು ಸೌಂದರ್ಯ ವರ್ಧಕಗಳಲ್ಲಿ ಬಳಸಲಾಗುತ್ತೆ. ಇದು ಹೆಚ್ಚು ವಿಷಕಾರಿ ಎಂದು ಹೇಳಲಾಗುತ್ತೆ ಮತ್ತು ಯೂಟ್ರೈನ್ ಕ್ಯಾನ್ಸರ್ ಸೇರಿದಂತೆ ಹಲವು ರೀತಿಯ ಕ್ಯಾನ್ಸರ್ಗೆ ದಾರಿ ಮಾಡಿಕೊಡುತ್ತೆ. ಒಟ್ಟಿನಲ್ಲಿ ಮಹಿಳೆಯರು ಸಿನಿಮಾಗಳು ಹಾಗೂ ಜಾಹೀರಾತಿನಲ್ಲಿ ಬರೋ ಹೇರ್ ಸ್ಟ್ರೈಟ್ನರ್ಗೆ ಇನ್ಸ್ಪೈರ್ ಆಗೋದನ್ನು ಬಿಡಿ. ನೀವು ಹೇಗಿದ್ರೂ ಅಂದವಾಗಿ ಕಾಣ್ತೀರಾ. ಏನಂತೀರಾ? ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.